ಅಪ್ಪ, ಅಮ್ಮ ನನಗೆ ವಿಷ ಉಣಿಸಿ ಬೆಳೆಸಿದಾರಲ್ವಾ? ಯಾಕಂದರೆ ನೀನೇ ಅಮ್ಮಂಗೆ ವಿಷ ತಿನ್ನಿಸಿದ್ಯಾ ಅಲ್ವಾ? ನಿನ್ನ ತಪ್ಪಿಂದಾನೇ ಅಮ್ಮನ ಎದೆಯಲ್ಲಿ ವಿಷ ಆಗಿದೆ ಅಪ್ಪ. ಪಾಪ, ಅವಳೇನು ಮಾಡೋಕ್ಕಾಗುತ್ತೆ? ವಿಷನಾ? ಏನು ಮಾತಾಡ್ತಾ ಇದೀಯಮ್ಮ? ಸದ್ಯ ನೀನು ಅಮ್ಮಂಗೆ ವಿಷ ಕೊಟ್ರು ಅವಳು ಮಾತ್ರ ನಿಂಗೆ ನಮ್ಮೆಲ್ರಿಗೂ ಒಳ್ಳೇದನ್ನೇ ಕೊಡಕ್ ನೋಡ್ತಾಳೆ. ಆದ್ರೆ ಅವಳ ಕೈಯಲ್ಲಿ ಆಗ್ತಿಲ್ಲ ಅಪ್ಪ. ನಾನು ನಿಮ್ಮ ಅಮ್ಮನ ವಿಷ ಕೊಟ್ಟಿದ್ರೆ ನಿಮ್ಮ ಅಮ್ಮ ಎಲ್ಲಿ ಬದುಕಿರ್ತಿದ್ಲು? ನಿಮ್ಮಮ್ಮ ನಿನ್ ವಿಷ ಕೊಟ್ಟಿದ್ರೆ ನೀನೆಲ್ಲಿ ಬದುಕಿರ್ತಿದ್ದೆ? ಯಾಕಂದ್ರೆ ನೀನ್ ಪ್ರತಿದಿನ ಅಮ್ಮನ ಬ್ರೈನ್ಗೆ ಮತ್ತೆ ಬ್ಲಡ್ಗೆ ಸ್ವಲ್ಪ ಸ್ವಲ್ಪ ವಿಷನ ಇಂಜೆಕ್ಟ್ ಮಾಡ್ತಿದ್ಯಲ್ಲ ಅಪ್ಪ. ನೀನ್ ಹೇಳ್ತಿದ್ದೆ, ಮಗಳೇ ನಿನ್ ತಾಯಿ ನಿನಗಷ್ಟೇ ತಾಯಿ ಅಲ್ಲಮ್ಮ, ನನಗೂ ತಾಯಿ ಅಂತ. ನಿನ್ ತಾಯಿಗೆ ನಿನಗೆ ವಿಷ ಹಾಕಿದ್ರೆ ಹೆಂಗಪ್ಪ? ಯಾಕಮ್ಮ ನಿನ್ ಬಾಯಿಲಿ ಇಂಥ ಮಾತು? ನಿಜ, ಅವಳು ನನಗೆ ತಾಯಿ ಇದ್ದಂಗೆ. ಯಾರಾದ್ರೂ ತಾಯಿಗೆ ವಿಷ ಹಾಕ್ತಾರಾ? ಯಾಕಪ್ಪ? ನೀನೊಬ್ಬ ರೈತ ಆಗಿ ಬೆಳೆ ಜಾಸ್ತಿ ಬರಲಿ, ಫಸಲ್ ಜಾಸ್ತಿ ಕೊಡ್ಲಿ ಅಂತ ಭೂಮಿ ತಾಯಿಗೆ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಔಷಧಿ ತಿನ್ನಿಸ್ತಿದ್ಯಲ್ವಪ್ಪ. ಇದು ಭೂಮಿ ತಾಯಿಗೆ ವಿಷ ಉಣಿಸ್ದಂಗಲ್ವಪ್ಪ. ನೀನು ಇದೇ ಥರ ಮಾಡ್ತಾ ಹೋದ್ರೆ ಭೂಮಿ ತಾಯಿ ಇನ್ನೆಷ್ಟು ವರ್ಷ ಅಂತ ಆರೋಗ್ಯವಾಗಿರ್ತಾಳೆ ಹೇಳಪ್ಪ? ಮಣ್ಣಿನ ಮಗ ರೈತ, ಈ ದೇಶದ ಬೆನ್ನೆಲುಬು ರೈತ ಅಂತಾರಲ್ಲ, ಇದಕ್ಕೇನಪ್ಪ? ಹೌದು ಮಗಳೇ, ನೀನು ಹೇಳ್ತಾ ಇರೋ ಸತ್ಯ. ನಾನು ತಪ್ಪು ಮಾಡ್ತಾ ಇದ್ದೀನಿ. ಆದ್ರೆ ನಾನು ಏನು ಮಾಡಲಿ? ಇವತ್ತು ಭೂಮಿ ತಾಯಿಗೆ ರಾಸಾಯನಿಕ ಹಾಕಲಿಲ್ಲ ಅಂತಂದರೆ ನಾಳೆ ನನ್ನ ಇಡೀ ಕುಟುಂಬಕ್ಕೆ ವಿಷ ಹಾಕಬೇಕಾಗುತ್ತೆ. ಈ ಓಡ್ತಾ ಇರೋ ದುಬಾರಿ ಪ್ರಪಂಚದಲ್ಲಿ ನಾನು ಜೀವನ ಮಾಡಬೇಕಲ್ವಾ? ಒಟ್ನಲ್ಲಿ ಎಲ್ಲರೂ ಒಂದೊಂದು ಕಾರಣ ಹೇಳ್ಕೊಂಡು ಬಿದ್ದಿರ್ತೀರಾ. ಸರ್ಕಾರದವ್ರು ಕಟ್ಟಿನ ಪಟ್ಟಿ ಇಟ್ಕೊಂಡು ಕೇಳೋ ಧೈರ್ಯ ನಿಮ್ಗಿಲ್ಲ. ಸಾವಯವ ಕೃಷಿಗೆ ಒತ್ತು ಕೊಟ್ಟು ಜಾರಿಗೆ ತರೋ ಜವಾಬ್ದಾರಿ ರೈತ ಸಂಘಟನೆಗಳಿಗಿಲ್ಲ. ನೀನು ಹೇಳ್ದಂಗೆ ವ್ಯವಸಾಯ ಮಾಡೋಕ್ಕಾಗಲ್ಲ ಮಗಳೇ. ಯಾಕಂದರೆ ನಗರೀಕರಣ ಜಾಸ್ತಿ ಆಗ್ತಿದ್ದಂಗೆ ಕೃಷಿಗೆ ಬೇಕಾಗಿರೋ ಭೂಮಿ ಕಡಿಮೆ ಆಗ್ತಿದೆ. ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಿದೆ. ಅದು ಅಲ್ಲದೆ ಸರಿಯಾದ ಮಾರ್ಕೆಟ್ ಇಲ್ಲ, ಬೆಲೆನೂ ಇಲ್ಲ. ಈ ಮಧ್ಯವರ್ತಿಗಳ ಕಾಟ ಅಂತೂ ಇನ್ನೂ ತಪ್ಪಿಲ್ಲ. ಇದಕ್ಕೆಲ್ಲ ದೊಡ್ಡ ಕಾರಣ ಅಂತಂದ್ರೆ ಮಾಡಬಾರ್ದೆಲ್ಲ ಮಾಡಿ 5 ವರ್ಷಕ್ಕೊಂದ್ಸಲಿ ಓಟ್ ಕೇಳ್ಕೊ ಬರೋ ಕೆಲವು ಬೀದಿ ನಾಯಿಗಳು. ಒಟ್ನಲ್ಲಿ ನೀವೆಲ್ಲರೂ ಸೇರ್ಕೊಂಡು ನಮ್ಮಂತ ಮಕ್ಕಳ ಆರೋಗ್ಯ ಮತ್ತೆ ಮುಂದಿನ ಭವಿಷ್ಯ ಹಾಳು ಮಾಡ್ತಿದ್ದೀರಾ. ಭೂಮಿ ತಾಯಿನೇ ಹಾಳು ಮಾಡ್ಬಿಟ್ರಲ್ಲೋ.